ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ದಿನನಿತ್ಯದಲ್ಲಿ ಯೂಸ್ ಆಗುವಂಥ ಈ ಎಲ್ಲ ಯೂಸ್ಫುಲ್ ಟಿಪ್ಸ್ಗಳು ಯಾವಂತೇಳಿ ನೋಡ್ಕೊಂಬರೋಣ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಮೊದಲ ಟಿಪ್ ಯಾವುದಂತೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಸ್ಪೆಟ್ಸ್ಗಳನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಡಸ್ಟ್ ಎಲ್ಲನೂ ಗ್ಲಾಸ್ ಮೇಲ್ಗಡೆ ಕೂಡ್ತಾ ಇರುತ್ತೆ. ಸೊ ಅದನ್ನ ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮನೆಯಲ್ಲಿ ಯೂಸ್ ಮಾಡುವಂತಹ ಈ ರೀತಿ ವೈಟ್ ಕೋಲ್ಗೇಟ್ ಅನ್ನ ಇದ್ರ ಮೇಲ್ಗಡೆ ಅಪ್ಲೈ ಮಾಡಿ ಇದನ್ನ ನೀಟಾಗಿ ಒಂದ್ಸರಿ ರಬ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪನೇ ನೀರನ್ನ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಈ ಗ್ಲಾಸ್ ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಇದ್ರ ಮೇಲ್ಗಡೆ ಡಸ್ಟ್ ಏನೆಲ್ಲ ಇದೆ ಅಲ್ವಾ, ಅದನ್ನು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅವಾಗ ಇದು ಹೊಸದ್ರಂತೆ ಕಾಣುತ್ತೆ. ಸೊ ಮೊದಲೇ ಇದ್ದದಕ್ಕೂ ಇವಾಗೂ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತ ನೀವು ನೋಡ್ಬೋದು. ಶೈನಿಂಗ್ ಕೂಡ ಹಾಳಾಗಿತ್ತಲ್ವಾ, ಸೊ ಅದನ್ನು ಕೂಡ ಈ ರೀತಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಕನ್ನಡಕ ಅಲ್ಲದೇನೆ ಮನೆಯಲ್ಲಿ ಇರುವಂಥ ಮಿರರ್ಗಳಾಗಿರ್ಬೋದು ಅಥವಾ ಬೈಕ್ ಕಾರ್ಗಳ ಗ್ಲಾಸ್ಗಳನ್ನು ಕೂಡ ನೀವು ಈ ರೀತಿ ಕೋಲ್ಗೇಟನ್ನು ಹಚ್ಚಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಗ್ಲಾಸ್ಗಳು ಕ್ಲೀನ್ ಆಗುತ್ತೆ. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ರಬ್ಬರ್ ಬ್ಯಾಂಡ್ನಿಂದ ನಾವು ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡ್ಕೊಳ್ಬೋದು. ಈ ರೀತಿ ಬೆಂಡೆಕಾಯಿ, ಚವಳೆಕಾಯಿ, ಬೀನ್ಸ್ಗಳನ್ನು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಟೈಮ್ ಹಿಡಿತಾ ಇರುತ್ತೆ. ಒಂದೊಂದನೇ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೊ ನೀವು ರಬ್ಬರ್ ಬ್ಯಾಂಡ್ನ ಸಹಾಯದಿಂದ ಈ ರೀತಿಯೂ ಕೂಡ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ವಾ, ವಿಡಿಯೋದಲ್ಲಿ ತೋರಿಸಿದಾಗೇ ಇದನ್ನು ನೀವು ಒಂದೇ ಸೈಜ್ಗೆ ಬರೋ ಹಾಗೇ ರಬ್ಬರ್ ಬ್ಯಾಂಡ್ನಲ್ಲಿ ಈ ರೀತಿ ಹಾಕ್ಕೊಳ್ಬೇಕು. ನಂತರ ವಿಡಿಯೋದಲ್ಲಿ ತೋರಿಸಿದಾಗೇ ನೀವು ಫಸ್ಟ್ ಕೊನೆ ತುದಿ ಹಾಗೂ ಅದರ ಹಿಂದ್ಗಡೆ ತುದಿನ ಕಟ್ ಮಾಡಿಬಿಟ್ಟು ನಂತರ ನಿಮಗೆ ಬೆಂಡೆಕಾಯಿ, ಚವಳೆಕಾಯಿ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಟ್ ಆಗ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿಕೊಂಡು ನೀವು ಸೆಕೆಂಡ್ಸ್ಗಳಲ್ಲಿ 1 kg ಅಷ್ಟು ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೋದು. ತುಂಬಾ ಸುಲಭ ಇದೆ. ನಾವು ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸಗಳನ್ನು ಈ ಒಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಸಿ ತೆಂಗಿನಕಾಯಿಗಳನ್ನು ಸಾಂಬಾರ್, ಚಟ್ನಿ ಹಾಗೂ ಯಾವುದಾದ್ರೂ ಕರೀಸ್ಗಳನ್ನು ಮಾಡಬೇಕಂದ್ರೆ ತುಂಬಾ ಯೂಸ್ ಮಾಡ್ತೀವಿ. ಬಟ್ ಫ್ರೆಶ್ ಆಗಿದ್ದರೆ ಇದರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಫ್ರಿಡ್ಜ್ ಇಲ್ದೇ ಔಟ್ಸೈಡ್ 1 ವೀಕ್ವರೆಗೂ ಫ್ರೆಶ್ ಇರೋ ಹಾಗೆ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಮೊದಲಿಗೆ ಈ ಚಿಪ್ನಿಂದ ಈ ಕೊಬ್ಬರಿನ ಸಪ್ರೇಟ್ ಮಾಡಿಬಿಟ್ಟು ನಂತರ ಒಂದು ಬೌಲಲ್ಲಿ ನೀರನ್ನು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ನಂತರ ಇದನ್ನು ಚೆನ್ನಾಗಿರೋ ನೀರಿನಲ್ಲಿ ಈ ರೀತಿ ಮುಳುಗಿಸಿ ಇಡಬೇಕು. ಈ ರೀತಿ ಇಟ್ಕೊಳ್ಳೋದ್ರಿಂದ ಇದನ್ನ ನೀರನ್ನು ನೀವು ಡೈಲಿ ಈವ್ನಿಂಗ್ ಟೈಮಲ್ಲಿ ನೀರನ್ನು ಚೇಂಜ್ ಮಾಡ್ಕೊಳ್ತಾ ಈ ರೀತಿ ನೀವು ಕೊಬ್ಬರಿನ ನೀರಲ್ಲಿ ಮುಳುಗಿಸಿ ಇಡೋದ್ರಿಂದ 1 ವೀಕ್ವರೆಗೂ ಇದು ಫ್ರೆಶ್ ಆಗಿರುತ್ತೆ. ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇನ್ವಿಟೇಷನ್ ಕಾರ್ಡ್ಗಳನ್ನು ಕೊಟ್ಟಿರ್ತಾರೆ. ಇದನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಇದರಿಂದ ನೀವು ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಶರ್ಟನ್ನು ಈ ರೀತಿ ಫೋಲ್ಡ್ ಮಾಡಿ ಇದರ ಬ್ಯಾಕ್ ಸೈಡ್ಗಳು ಈ ಒಂದು ಇನ್ವಿಟೇಷನ್ ಕಾರ್ಡ್ನ ಇಡಬೇಕು. ನಂತರ ಈ ರೀತಿ ನೀವು ಇಸ್ತ್ರಿ ಮಾಡುವಾಗ ಯಾವ ರೀತಿ ಫೋಲ್ಡ್ ಮಾಡ್ತಿರಲ್ವ, ಸೇಮ್ ಅದೇ ರೀತಿನೇ ಶರ್ಟನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಬಟ್ಟೆಗಳು ನೀಟಾಗಿರುತ್ತೆ. ಏನಾದರೂ ಮುದ್ದೆ ಆಗಿಬಿಟ್ಟಿರುತ್ತೆ ಒಂದೊಂದ್ಸರಿ ವಾಶ್ ಮಾಡಿದಾಗ. ಸೊ ಈ ರೀತಿ ನೀವು ಒಂದು ಇನ್ವಿಟೇಷನ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸಾರಿಗಳಾಗಿರ್ಬೋದು, ಡ್ರೆಸ್ಗಳು, ಶರ್ಟ್ಗಳನ್ನು ನೀವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೋದು. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ. ಈ ರೀತಿ ಫೋಲ್ಡ್ ಮಾಡಿದ ತಕ್ಷಣ ನೀವು ಕಬೋರ್ಡಲ್ಲಿ ಸ್ಟೋರ್ ಮಾಡೋದ್ರಿಂದ ಬಟ್ಟೆಗಳು ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮ್ಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.